ಕೋಟಿಲಿಂಗೇಶ್ವರ ದೇವಾಲಯ ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರದಲ್ಲಿದೆ. ನೋಡಿ, ಸಣ್ಣ ಸಣ್ಣ ದೇವಾಲಯಗಳು ನಮಗೆ ಕಾಣುತ್ತಿದೆ. ಕೋಟಿಲಿಂಗೇಶ್ವರ ದೇವಸ್ಥಾನ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಸಣ್ಣ ಸಣ್ಣ ದೇವಸ್ಥಾನಗಳು ಕಾಣ್ತು. ಕಾರ್ ಪಾರ್ಕಿಂಗ್ ಮಾಡಕ್ಕೆ ತುಂಬಾ ಜಾಗ ಇದೆ. ಎಷ್ಟೊಂದು ಕಾರ್ ಬೇಕಾದ್ರೂ ನಿಂತ್ಕೋಬೋದು. ತುಂಬ ಜಾಗ ಇದೆ, ದೊಡ್ಡ ಜಾಗನೇ ಇದೆ ಅಲ್ಲಿ. ನೋಡಿ, ಈಸಿಯಾಗಿ ಕಾರ್ ಪಾರ್ಕಿಂಗ್ ಇಕ್ಕಟ್ಟಿಲ್ಲ, ಏನಿಲ್ಲ, ಎಲ್ಲಿ ಬೇಕಾದ್ರೂ ಅಲ್ಲಿ ನಿಲ್ಲಿಸ್ಬೋದು. ಕರೆಕ್ಟಾಗಿ ಹೋಗಿ ನಿಲ್ಲಿಸ್ಕೊಂಡ್ವಿ, ಕಾರ್ ಪಾರ್ಕಿಂಗ್ನ ಮಾಡಿದ್ವಿ. ನಂತರ ದೇವಾಲಯ ದರ್ಶನ ಮಾಡೋಕ್ಕೆ ತುಂಬ ಏನು ಜನಗಳೇನು ಇರಲಿಲ್ಲ. ಹಾಗಾಗಿ ಈಸಿಯಾಗಿ ಆರಾಮಾಗಿ ನಾವು ದೇವ್ರ ದರ್ಶನ ಮಾಡ್ಕೊತ ಬಂದ್ವಿ. ಎಂಟ್ರೆನ್ಸ್ ಫೀಸು 20 ರೂಪಾಯಿ ಇತ್ತು ಒಬ್ಬರಿಗೆ. 20 ರೂಪಾಯಿ ದುಡ್ಡು ಕೊಟ್ವಿ. ನಂತರ ಪುಟ್ಟ ಪುಟ್ಟ ಶಿವಲಿಂಗಗಳನ್ನ ನೋಡ್ತಾ ಹೋಗ್ತೀವಿ. ನೋಡಿ, ಪುಟ್ಟ ಪುಟ್ಟ ಶಿವಲಿಂಗಗಳು ಕಾಣಿಸ್ತಾ ಹೋಗ್ತವೆ. ಸ್ಟಾರ್ಟಿಂಗಿಂದನೇ ಕಾಣಿಸ್ತಾ ಇದೆ. ಈ ದೇವಾಲಯವನ್ನು 1980ರಲ್ಲಿ ಸ್ವಾಮಿ ಶಾಂಭು ಶಿವ ಮೂರ್ತಿಯವರು ಸ್ಥಾಪಿಸಿದರು. 1 ಕೋಟಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಸಂಕಲ್ಪದಿಂದ ಇದನ್ನು ನಿರ್ಮಿಸಲಾಯಿತು. ಅದರಲ್ಲಿ ದೊಡ್ಡ ಶಿವಲಿಂಗ ಅಂದರೆ 108 ಅಡಿ ಎತ್ತರದ ಬೃಹತ್ ಶಿವಲಿಂಗ ಇದೆ ಇಲ್ಲಿ. ಹಾಗೂ ಅದರ ಎದುರು 35 ಅಡಿ ಎತ್ತರದ ಬಸವಣ್ಣನ ವಿಗ್ರಹವೂ ಇದೆ. ನೋಡಿ, ಇವಾಗ ನಾವು ನೋಡ್ತಿರೋದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಶಿವಲಿಂಗಗಳು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಶಿವಲಿಂಗ, ಎಲ್ಲಿ ನೋಡಿದ್ರು ಶಿವಲಿಂಗಗಳು. ನೋಡಿ, ತೋರಿಸ್ತಾ ಇದ್ದೀನಿ ಶಿವಲಿಂಗಗಳ ದರ್ಶನನ. ನೋಡಿ, ಎಲ್ಲಿ ತೋರಿಸಿದ್ರು ಶಿವಲಿಂಗಗಳಿದ್ದಾವೆ. ನೋಡಿ, ಅಲ್ಲಿ ದೊಡ್ಡ ಶಿವಲಿಂಗ ಕಾಣಿಸ್ತಿದೆ, ಅದೇ 108 ಅಡಿ ಇದೆ. ಆ ಶಿವಲಿಂಗ ನೋಡಬೇಕು, ಎಲ್ಲ ದೇವರುಗಳ ದರ್ಶನ ಮಾಡ್ಕೊಂಬರ್ಬೇಕು. ನಾವು ಎಲ್ಲ ದೇವರುಗಳ ದರ್ಶನ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ, ಪಂಚಮುಖಿ ಗಣಪತಿ ಇದ್ದಾರೆ, ಪಾರ್ವತಿ ದೇವಿ ಇದ್ದಾರೆ, ಅನ್ನಪೂರ್ಣೇಶ್ವರಿ ದೇವಿ ಇದ್ದಾರೆ, ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ, ಎಷ್ಟು ದೇವರುಗಳನ್ನ ನೋಡ್ಬೋದು ನಾವು ಅಲ್ಲಿ. ನೋಡಿ, 108 ಅಡಿ ಅತಿ ಎತ್ತರವಾದ 108 ಅಡಿ ಶಿವನ ಮೂರ್ತಿ ಅದು. ನೋಡಿ, ಅದರ ಎದುರಿಗೆ 35 ಅಡಿ ಎತ್ತರದ ಬಸವಣ್ಣನನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಭಕ್ತರು ಸ್ವತಃ ತಮ್ಮ ಹೆಸರಿನಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬಹುದು. ಪ್ರಸ್ತುತ ಇಲ್ಲಿ 90 ಲಕ್ಷ ಹೆಚ್ಚು ಶಿವಲಿಂಗಗಳಿವೆ. ಒಟ್ಟು 90 ಲಕ್ಷ ಶಿವಲಿಂಗಗಳಿವೆ. ಶಿವಲಿಂಗಗಳಿದೆ ನೋಡಿ. ನೋಡಿ ನೋಡಿ ಶಿವಲಿಂಗಗಳನ್ನು. ಚಾಮುಂಡೇಶ್ವರಿ ಅಮ್ಮನವರು ನೆಲೆಸಿದ್ದಾರೆ. ನಿಮಗೆ ನಾನು ತೋರಿಸಿದ ಚಾನೆಲ್ ಇಷ್ಟ ನೋಡಿ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.